ನಮಸ್ಕಾರ, ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. 23/5/2024 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಪೇಮೆಂಟ್ ಅನ್ನ ಮಾಡಿ ಸಾಫ್ಟ್ ಕಾಪಿಯನ್ನ ಇಮೇಲ್ಗೆ ಕಳಿಸ್ಕೋಬಹುದು. IPL ಇತಿಹಾಸದಲ್ಲಿ 8,000 ರನ್ಗಳನ್ನು ಗಳಿಸಿದಂತ ಆಟಗಾರನನ್ನು ಗುರುತಿಸಿ. IPL ಇತಿಹಾಸದಲ್ಲೇ 8,000 ರನ್ಗಳನ್ನು ಗಳಿಸಿದಂತ ಆಟಗಾರ ಆಪ್ಷನ್ ಎ ವಿರಾಟ್ ಕೊಹ್ಲಿ. ರನ್ ಮೆಷಿನ್ ಎಂದೇ ಖ್ಯಾತಿಯನ್ನ ಪಡೆದಿರುವ ಸ್ಟಾರ್ ಕ್ರಿಕೆಟಿಗ ಭಾರತೀಯ ತಂಡದ ಆಟಗಾರ ವಿರಾಟ್ ಕೊಹ್ಲಿ ಅವರು IPL ನಲ್ಲಿ ತಮ್ಮ ಫ್ರಾಂಚೈಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರವಾಗಿ ಹೊಸ ಮೈಲುಗಲ್ಲನ್ನು ಸಾಧಿಸಿದ್ದಾರೆ. ಅವರು IPL ನ ಇತಿಹಾಸದಲ್ಲೇ 8,000 ರನ್ ಪೂರ್ಣಗೊಳಿಸಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬುಧವಾರ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ 29 ರನ್ ಗಳಿಸಿದಾಗ ಕೊಹ್ಲಿ ಈ ಮಹತ್ವದ ಮೈಲುಗಲ್ಲನ್ನು ತಲುಪಿದ್ರು. ಕೊಹ್ಲಿ ಇವರೆಗೆ 252 ಪಂದ್ಯಗಳನ್ನು ಆಡಿದ್ದು 8 ಶತಕ ಮತ್ತು 55 ಅರ್ಧಶತಕಗಳನ್ನು ಇದರಲ್ಲಿ ಗಳಿಸಿರ್ತಾರೆ. ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಶಿಖರ್ ಧವನ್ 2ನೇ ಸ್ಥಾನದಲ್ಲಿದ್ರೆ, ಶಿಖರ್ ಧವನ್ ಅವರು 222 ಪಂದ್ಯಗಳಲ್ಲಿ 6,769 ರನ್ಗಳನ್ನು ಗಳಿಸಿದ್ರೆ, ಮುಂಬೈ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರು 6,628 ರನ್ ಗಳಿಸಿ 3ನೇ ಸ್ಥಾನ, ಡೇವಿಡ್ ವಾರ್ನರ್ 4ನೇ ಸ್ಥಾನ ಮತ್ತು ಸುರೇಶ್ ರೈನಾ 5ನೇ ಸ್ಥಾನದಲ್ಲಿರೋದನ್ನ ನಾವು ಗಮನಿಸಬಹುದಾಗಿದೆ. ಇತ್ತೀಚೆಗೆ IPLಗೆ ವಿದಾಯ ಹೇಳಿದ ದಿನೇಶ್ ಕಾರ್ತಿಕ್ ಯಾವ ತಂಡವನ್ನ ಪ್ರತಿನಿಧಿಸುತ್ತಿದ್ದರು? ಪ್ರಶ್ನೆಗೆ ಸರಿಯಾದ ಉತ್ತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆಯ್ಕೆ 1. ಸೋಲಿನೊಂದಿಗೆ ದಿನೇಶ್ IPLಗೆ ವಿದಾಯ. ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ನಮ್ಮ RCB ತಂಡ ಏನು ಪಂದ್ಯವನ್ನ ಎಲಿಮಿನೇಟರ್ ಪಂದ್ಯದಲ್ಲಿ ಭಾಗವಹಿಸಿತ್ತು, ಅದರಲ್ಲಿ RCB ತಂಡ ಸೋಲನ್ನ ಅನುಭವಿಸಿದೆ. ನಿಮಗೆಲ್ಲ ಗೊತ್ತಿರುತ್ತೆ ಬಗ್ಗೆ ಮಾಹಿತಿ. ಆ ಸೋಲಿನೊಂದಿಗೆ ಆ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ದಿನೇಶ್ ಕಾರ್ತಿಕ್ ಅವರು ತಮ್ಮ IPL ವೃತ್ತಿ ಬದುಕಿಗೆ ವಿದಾಯವನ್ನ ಘೋಷಿಸಿದ್ದಾರೆ. ಅವರು ಈವರೆಗೆ 257 ಪಂದ್ಯಗಳನ್ನು ಆಡಿದ್ದು 4,842 ರನ್ಗಳನ್ನ ಕಲೆ ಹಾಕಿದ್ದಾರೆ. 2008ರಲ್ಲಿ ಡೆಲ್ಲಿ ತಂಡಕ್ಕೆ ಸೇರಿದಂತ ಕಾರ್ತಿಕ್ 2011ರಲ್ಲಿ ಪಂಜಾಬ್ ತಂಡದಲ್ಲಿ ಆಡಿದ್ರು, 12-13ರಲ್ಲಿ ಮುಂಬೈ ತಂಡದಲ್ಲಿ ಆಡಿದ್ರು, 14ರಲ್ಲಿ ಡೆಲ್ಲಿ ತಂಡಕ್ಕೆ ಮತ್ತೆ ಆಡಿದ್ರು, 2015ರಲ್ಲಿ RCB ತಂಡಕ್ಕೆ ಹಾಜರಾಗಿದ್ದು ಅಲ್ಲಿ RCB ತಂಡದ ಪರವಾಗಿ ಆಡಿದ್ರು. ಬಳಿಕ ಗುಜರಾತ್ ಲಯನ್ಸ್ ತಂಡದ ಪರವಾಗಿ 16-17ರಲ್ಲಿ ಆಡಿದ್ರು. 2021ರವರೆಗೂ KKR ತಂಡದಲ್ಲಿ ಕಾರ್ತಿಕ್ ಅವರಿದ್ರು. 2022ರಲ್ಲಿ RCB ತಂಡ ಮತ್ತೆ ಕಾರ್ತಿಕ್ ಅವರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತ್ತು. RCB ಪರ ಇದುವರೆಗೂ 937 ರನ್ಗಳನ್ನು ಅವರು ಗಳಿಸಿರ್ತಾರೆ. ವಿಶ್ವ ಆಮೆ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತೇವೆ? ಸರಿಯಾದ ಉತ್ತರ ಮೇ 23. ಅಳಿವಿನಂಚಿನಲ್ಲಿ ಸಾಗುತ್ತಿರುವ ಆಮೆಗಳನ್ನ ರಕ್ಷಿಸುವುದು, ಆಮೆಗಳು ಮತ್ತು ಆಮೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜ್ಞಾನವನ್ನ ಹೆಚ್ಚಿಸುವುದು, ಅವುಗಳಿಗೆ ಬೆಂಬಲವನ್ನ ಸೂಚಿಸುವುದು ಮತ್ತು ಅವುಗಳ ಉಳಿವಿಗಾಗಿ ಮಾನವರ ಸಹಕಾರವನ್ನ ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಮೇ 23ರನ್ನ ವಿಶ್ವ ಆಮೆ ದಿನ ಅಂತ ವಿಶ್ವಾದ್ಯಂತ ಆಚರಣೆ ಮಾಡ್ತೀವಿ. ಅಮೆರಿಕನ್ ಟಾರ್ಟಾಯ್ ರೆಸ್ಕ್ಯೂ ಸಂಸ್ಥೆ 1990ರಲ್ಲಿ ಈ ದಿನವನ್ನ ಹುಟ್ಟು ಹಾಕಿತು. ಆಮೆಗಳು ಸರೀಸೃಪ ಪ್ರಾಣಿಗಳಾಗಿದ್ದು ಅನೇಕ ಪರಿಸರಗಳಲ್ಲಿ ಜೀವಿಸುತ್ತವೆ. ಇತಿಹಾಸದುದ್ದಕ್ಕೂ ಸಾಹಿತ್ಯ, ಕವಿತೆ ಮತ್ತು ನೀತಿ ಕಥೆಗಳಿಗೆ ಆಮೆಯ ಉದಾಹರಣೆ ಬಳಸುವುದನ್ನು ನಾವು ಗಮನಿಸಬಹುದಾಗಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳಿ ಇದನ್ನ ಮಾಡಲಾಗುತ್ತೆ, ಈ ದಿನವನ್ನ ಮಾಡಲಾಗುತ್ತೆ. ಟಾರ್ಟಾಯ್ಸ್ ಅಂತ ನಾವು ಕರಿತೀವಿ. ಟಾರ್ಟಾಯ್ಸ್ ಎಂದೇ ಕರೆಯಲಾಗುವ ಆಮೆಗಳು ನೆಲದ ಮೇಲೆ ವಾಸ ಮಾಡುತ್ತವೆ. ಇವುಗಳ ಮಾಂಸ, ಮೊಟ್ಟೆ ಮತ್ತು ಆಕರ್ಷಕ ಚಿಪ್ಪುಗಳಿಗಾಗಿ ಇವುಗಳನ್ನ ಕಾನೂನು ಬಾಹಿರವಾಗಿ ಕೂಡ ಬೇಟೆಯಾಡಲಾಗುತ್ತೆ. ಹೀಗಾಗಿ ಕೆಲ ಅಪರೂಪದ ಆಮೆಗಳು ಕಣ್ಮರೆಯಾಗಿರುವುದನ್ನು ನಾವು ಇತ್ತೀಚೆಗೆ ಗಮನಿಸಬಹುದು. ಅಳಿವಿನಂಚಿನಲ್ಲಿರುವ ಆಮೆ ಪ್ರಭೇಯಗಳನ್ನ ಗುರುತಿಸಿ ಅವುಗಳನ್ನ ರಕ್ಷಣೆ ಮಾಡುವುದು ಈ ದಿನದ ಪ್ರಮುಖವಾದ ಉದ್ದೇಶವಾಗಿದೆ. ಆಮೆ ರೂಪದ ಉಡುಪು ಅಥವಾ ಹಸಿರು ಉಡುಪುಗಳನ್ನ ಧರಿಸುವ ಮೂಲಕ ಹಾಗೂ ಆಮೆಗಳ ಬಗ್ಗೆ ಶಿಕ್ಷಣ ನೀಡುವ ಮೂಲಕ ಈ ದಿನವನ್ನ ಆಚರಣೆ ಮಾಡ್ತೀವಿ. ಇತ್ತೀಚೆಗೆ PV ಸಿಂಧು ಎಷ್ಟು ಸಿಂಗಲ್ಸ್ ಪಂದ್ಯಗಳನ್ನ ಗೆಲ್ಲುವ ಮೂಲಕ ಹೊಸ ದಾಖಲೆಯನ್ನ ಬರೆದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 450. ವಿಶ್ವದ 6ನೇ ಮಹಿಳಾ ಶಟ್ಲರ್ ಆಟಗಾತಿಯಾಗಿ ಸಾಧನೆಯನ್ನು ಮಾಡಿದ್ದಾರೆ. 450 ಸಿಂಗಲ್ಸ್ ಪಂದ್ಯಗಳಲ್ಲಿ ಗೆದ್ದು ಸಿಂಧು ಹೊಸ ದಾಖಲೆಯನ್ನು ಬರೆದಿದ್ದಾರೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತೀಯ ತಾರಾ ಶಟ್ಲರ್ PV ಸಿಂಧು ಅವರು ಮಲೇಷಿಯಾ ಮಾಸ್ಟರ್ಸ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ 2ನೇ ಸುತ್ತಿಗೆ ಪ್ರವೇಶವನ್ನ ಪಡೆದಿದ್ದಾರೆ. ಇದು ಸಿಂಗಲ್ಸ್ ವೃತ್ತಿ ಬದುಕಿನಲ್ಲಿ ದೊರೆತಂತ 450ನೇ ಗೆಲುವಾಗಿದೆ.
ಜೊತೆಗೆ ಈ ಸಾಧನೆಯನ್ನ ಮಾಡಿದ ವಿಶ್ವದ 6ನೇ ಮಹಿಳಾ ಶಟ್ಲರ್ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಸಿಂಧು ಅವರು ಸಿಂಗಲ್ಸ್ ನಲ್ಲಿ ಈವರೆಗೂ 647 ಪಂದ್ಯಗಳನ್ನ ಆಡಿದ್ದು 450ರಲ್ಲಿ ಗೆದ್ದು 197ರಲ್ಲಿ ಸೋತಿದ್ದಾರೆ. ಸೈನಾ ನೆಹ್ವಾಲ್ ಕೂಡ 450 ಪಂದ್ಯಗಳನ್ನ ಗೆಲುವು ದಾಖಲಿಸಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ತೈವಾನ್ನ ಇಂಗ್ ಅವರು 525, ಸ್ಪೇನ್ ನ ಕ್ಯಾರೋಲಿನಾ ಮರಿನ್ 506, ಥೈಲ್ಯಾಂಡ್ ನ ಇಂಡನ 485, ಜಪಾನ್ ನ ಅಕಾನೆ ಯಮಗುಚಿ 453, ಇವರು ಕೂಡ 450ಕ್ಕಿಂತ ಹೆಚ್ಚು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದಂತವರ ಪಟ್ಟಿಯಲ್ಲಿ ಇರೋದನ್ನ ನಾವು ಗಮನಿಸಬಹುದಾಗಿದೆ. ನೆಕ್ಸ್ಟ್, 30ನೇ ಬಾರಿ ಎವರೆಸ್ಟ್ ಶಿಖರವನ್ನ ಏರಿದ ಕಾಮಿ ರೀಟಾ ಅವರು ಯಾವ ದೇಶದವರಾಗಿದ್ದಾರೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನೇಪಾಳ. 30ನೇ ಬಾರಿಗೆ ಎವರೆಸ್ಟ್ ಶಿಖರ ಏರಿದ ಶೆರ್ಪಾ ಕಾಮಿ ರೀಟಾ ಶೆರ್ಪಾ ಅಂತ ಅವರ ಪೂರ್ಣ ಹೆಸರು. ಇವರು ನೇಪಾಳ ದೇಶದವರು. ನೇಪಾಳ ದೇಶದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ 10 ದಿನಗಳಲ್ಲಿ 2ನೇ ಬಾರಿಗೆ ಎವರೆಸ್ಟ್ ಶಿಖರವನ್ನೇರಿ ಒಟ್ಟಾರೆಯಾಗಿ 30ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನ ಏರಿರುತ್ತಾರೆ. ಇದರ ಜೊತೆಗೆ ತಮ್ಮ ಹಿಂದಿನ ದಾಖಲೆಯನ್ನ ಕೇವಲ 10 ದಿನದಲ್ಲಿ ಮುರಿದಿದ್ದಾರೆ. ಕಾಮಿ ಸ್ಥಳೀಯ ಕಾಲಮಾನ ಬೆಳಿಗ್ಗೆ 7:49 ಹೊತ್ತಿಗೆ 8849 ಅಡಿ ಎತ್ತರದ ಶಿಖರವನ್ನ ಏರಿದ್ದಾರೆ. ಕೇವಲ 10 ದಿನಗಳ ಹಿಂದೆ ಅಂದ್ರೆ ಮೇ 12ನೇ ತಾರೀಕು ಅವರು 29ನೇ ಬಾರಿಗೆ ಜಗತ್ತಿನ ಅತ್ಯುನ್ನತವಾದ ಶಿಖರವನ್ನ ಏರಿದ್ದನ್ನ ನಾವಿಲ್ಲಿ ಗಮನಿಸಬಹುದು, ಸ್ಮರಿಸಬಹುದು. 10 ದಿನಗಳ ಅಂತರದಲ್ಲೇ ಮತ್ತೊಮ್ಮೆ ಆ ಶಿಖರವನ್ನ ಏರುವ ಮೂಲಕ 30ನೇ ಬಾರಿಗೆ ಆ ಶಿಖರವನ್ನ ಏರಿದ ಸಾಧನೆಯನ್ನ ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ. ನೆಕ್ಸ್ಟ್, ಯಾವ ದೇಶದ ಲೇಖಕಿ ಜೆನ್ನಿ ಎರ್ಪೆನ್ ಬೆಕ್ ಅವರಿಗೆ ಇತ್ತೀಚಿನ ಬೂಕರ್ ಪ್ರಶಸ್ತಿ ದೊರೆತಿದೆ? ಬೂಕರ್ ಪುರಸ್ಕಾರದ ಬಗ್ಗೆ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಜರ್ಮನಿ. ಜರ್ಮನ್ ದೇಶದ ಲೇಖಕಿ ಜೆನ್ನಿ ಎರ್ಪೆನ್ ಬೆಕ್ ಅವರಿಗೆ ಬೂಕರ್ ಪ್ರಶಸ್ತಿ ನೀಡಲಾಗಿದೆ. ಜರ್ಮನ್ನ ಖ್ಯಾತ ಲೇಖಕಿ ಜೆನ್ನಿ ಎರ್ಪೆನ್ ಬೆಕ್ ಹಾಗೂ ಅನುವಾದಕ ಮೈಕೆಲ್ ಉಫ್ಮನ್ ಅವರಿಗೆ 2024ನೇ ಸಾಲಿನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪೂರ್ವ ಜರ್ಮನಿಯ ಅಂತಿಮ ವರ್ಷಗಳ ಹಿನ್ನೆಲೆಯಿರುವ ಪ್ರೇಮ ಕಥನ ಕೈರೋಸ್ಗಾಗಿ ಇವರಿಬ್ಬರಿಗೂ ಈ ಪ್ರಶಸ್ತಿಯನ್ನ ಹಂಚಲಾಗಿದೆ. ಈಗ ಅಸ್ತಿತ್ವದಲ್ಲಿ ಇಲ್ಲದಿರುವ ಕಮ್ಯುನಿಸ್ಟ್ ರಾಷ್ಟ್ರವಾದ ಪೂರ್ವ ಜರ್ಮನಿಯ ಜನಜೀವನವನ್ನ ತಿಳಿದುಕೊಳ್ಳಲು ಈ ಕೃತಿ ಓದುಗರಿಗೆ ನೆರವಾಗುತ್ತೆ ಅಂತ ಬೆಕ್ ಅವರು ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ. ಬೂಕರ್ ಪ್ರಶಸ್ತಿ ಅಂತ ನೀವು ನೋಡೋದಾದ್ರೆ, ಬೂಕರ್ ಪ್ರಶಸ್ತಿಯು 50,000 ಪೌಂಡ್ ಅಂದ್ರೆ ಸುಮಾರು $64,000 ಕ್ಯಾಶ್ ಅನ್ನು ಒಳಗೊಂಡಿರುತ್ತೆ. ಇದನ್ನ ಲೇಖಕ ಹಾಗೂ ಭಾಷಾಂತರಕಾರ ನಡುವೆ ಹಂಚಲಾಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಬೂಕರ್ ಪ್ರಶಸ್ತಿಗೆ 149 ಕೃತಿಗಳು ಸಲ್ಲಿಕೆ ಆಗಿದ್ವು. ಅವುಗಳಲ್ಲಿ ಕೈರೋಸ್ ಸೇರಿದಂತೆ 6 ಕೃತಿಗಳು ಅಂತಿಮ ಹಂತವನ್ನ ಪ್ರವೇಶ ಮಾಡಿದ್ವು. ಕೈರೋಸ್ ಕಾದಂಬರಿ ಅವುಗಳನ್ನೆಲ್ಲ ಹಿಂದಿಕ್ಕಿ ಬೂಕರ್ ಪುರಸ್ಕಾರವನ್ನ ಗೆದ್ದುಕೊಂಡಿದೆ. ಅದರ ಲೇಖಕಿ ಇವರು ಅಂತ ನೀವು ತಿಳ್ಕೊಂಡಿರ್ಬೇಕು. ಜಗತ್ತಿನ ಯಾವುದೇ ಭಾಷೆಯಿಂದ ಇಂಗ್ಲಿಷ್ಗೆ ಭಾಷಾಂತರಿಸಲ್ಪಟ್ಟ ಹಾಗೂ ಬ್ರಿಟನ್ ಅಥವಾ ಐರ್ಲೆಂಡ್ ನಲ್ಲಿ ಪ್ರಕಾಶನಗೊಂಡ ಸಾಹಿತ್ಯಕ್ಕೆ ಬೂಕರ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದರ ಪ್ರೈಸ್ ಅಮೌಂಟ್ $64,000. ಇದು ಗೊತ್ತಿರಲಿ. ಮುಂದಿನ ನೋಡಿ, ಇಲ್ಲಿ ಈ ದಿನದ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಇದರ PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಲ್ಲಿ ನೀವು ಓದ್ಕೊಳ್ಳಿ. ಇದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಮಾನ್ಯ ಜ್ಞಾನ ವಿಭಾಗದ ಪ್ರಶ್ನೆಗಳು ಈ ದಿನದ ಪತ್ರಿಕೆಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ನ ನೋಡ್ಕೊಳ್ಳಿ. ಇನ್ನು ನಿನ್ನೆ ತರಗತಿಯ PDF ಅನ್ನು ಕೂಡ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಇವತ್ತಿನ ಪ್ರಶ್ನೆ, ಭಾರತೀಯ ಸೇನೆಯ ಮೊದಲ ಜನರಲ್ ಯಾರು? ಅವರ ವೃತ್ತಿ ಜೀವನವನ್ನ ಪ್ರತಿ ವರ್ಷ ಸಶಸ್ತ್ರ ಪಡೆಗಳ ವೆಟರನ್ಸ್ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಆಯ್ಕೆಗಳು: ಜನರಲ್ SM ಶ್ರೀ ನಾಗೇಶ್, ಜನರಲ್ KS ತಿಮ್ಮಯ್ಯ, ಜನರಲ್ ಮಹಾರಾಜ ರಾಜೇಂದ್ರ ಸಿಂಗ್ ಜಿ, ಜನರಲ್ KM ಕಾರ್ಯಪ್ಪ. ಇವು 4ರಲ್ಲಿ ಭಾರತೀಯ ಸೇನೆಯ ಮೊದಲ ಜನರಲ್ ಯಾರು ಅಂತ ನೀವು ಗುರುತಿಸಬೇಕಾಗತ್ತೆ. ಇದು ಈ ದಿನದ ಪ್ರಶ್ನೆ. ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅನ್ನ ಚೆಕ್ ಮಾಡಿ, ಅಥವಾ ಟೆಲಿಗ್ರಾಮ್ಗೆ ಹೋಗಿ SPK ಕನ್ನಡ ಅಂತ ಸರ್ಚ್ ಮಾಡಿ ನಮ್ಮ ಗ್ರೂಪ್ ನ ಜಾಯ್ನ್ ಆಗಿ ಅಲ್ಲಿ PDF ನೋಟ್ಸ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದ. ಎಲ್ಲರಿಗೂ ಧನ್ಯವಾದಗಳು.